ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು, ಹಾಗೆ ರಾಮನವಮಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ಇವತ್ತಿನ ದಿನ ವಿಶೇಷವಾಗಿ ರಾಮನ ಅನುಗ್ರಹ ಬೇಕು ಅಂತ ಬಯಸುವಂಥವ್ರು ವಿಶೇಷವಾಗಿ ಯಾವುದೇ ಪೂಜೆ ವ್ರತ ಯಾವುದೇ ಬೇಕಾಗಿಲ್ಲ. ನೀವು ರಾಮದೇವರ ಮುಂದೆ, ಅಂದರೆ ಎಲ್ಲಿ ರಾಮದೇವರ ಪ್ರತಿಷ್ಠಾಪನೆ ಮಾಡಿರ್ತಾರೋ ಅಥವಾ ರಾಮದೇವರ ಗುಡಿಯ ಮುಂದೆ ಅಥವಾ ರಾಮದೇವರ ಫೋಟೋ ಮುಂದೆ ಅಥವಾ ರಾಮದೇವರ ವಿಗ್ರಹದ ಮುಂದೆ ಈ ರಾಮದೇವರ ತಾರಕ ಮಂತ್ರನ ನೀವು ಒಂದು 11 ಸರಿ ನೀವು ಹೇಳ್ಕೊಳ್ಳೋ ಅಂಥದ್ದನ್ನು ನೀವು ಮಾಡೋ ಅಂಥದ್ದನ್ನು ಮಾಡಿ, ಅದರಲ್ಲೂ ವಿಶೇಷವಾಗಿ ನೀವು ಯಾವುದಾದ್ರೂ ಒಂದು ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ರೆ ಆ ಸಮಸ್ಯೆಯಿಂದ ಪಾರಾಗಬೇಕು ಅಂತ ಬಯಸುವಂಥವ್ರು ರಾಮದೇವರ ತಾರಕ ಮಂತ್ರನ ನೀವು ಒಂದು 11 ಸಾರಿ ಆದರೂ ಒಂದು ವೈಟ್ ಶೀಟಲ್ಲಿ ನೀವು ಬರೆದು ಅದನ್ನು ಅಥವಾ 21 ಸಾರಿ ಅಥವಾ 11 ಸಾರಿ ಅಥವಾ 108 ಸಾರಿ ಅಥವಾ ನಿಮ್ಮ ಈ ಇಷ್ಟಾರ್ಥ ಇನ್ನೂ ಬೇಗ ನೆರವೇರಬೇಕು ಅಂದರೆ 1008 ಸಾರಿನಾದ್ರೂ ನೀವು ಒಂದು ಹಾಳೆಯಲ್ಲಿ ನೀವು ಬರೆದು, ಅಂದರೆ ವೈಟ್ ಹಾಳೆಯಲ್ಲಿ ನೀವು ಬರೆದು ಅದನ್ನು ವಿಶೇಷವಾಗಿ ರಾಮದೇವರ ಗುಡಿಯಲ್ಲಿ ನೀವು ಉಂಡೆಗೆ ಹಾಕಿ ಬರೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರೋಂಥದ್ದು ಆಗುತ್ತೆ. ಅದಕ್ಕೆ ತಾವು ಏನು ಮಾಡಬೇಕು ಅಂದರೆ ಒಂದು ವೈಟ್ ಶೀಟನ್ನು ತಗೊಂಡು ಒಂದು ಸ್ವಲ್ಪ ಅರಿಶಿಣನ ನೀವು ಹಾಲಿನಲ್ಲಿ ಕಲಸಿ, ನೀವು ಎಷ್ಟು ಹಾಳೆಯಲ್ಲಿ ಬರಿತೀರೋ ಅಷ್ಟು ವೈಟ್ ಹಾಳೆಗೆ 4 ಮೂಲೆಗೆ ನೀವು ಅರಿಶಿಣ ಮತ್ತು ಹಾಲನ್ನು ಬೆರೆಸಿ ತದನಂತರ ನೀವು ರಾಮದೇವರ ತಾರಕ ಮಂತ್ರನ ನೀವು ಬರಿಬೋದು. ನೀವು 1008 ಸರಿ ಬರೆಯೋಕ್ಕಾಗಲಿಲ್ಲ, 108 ಸರಿ ಬರೆಯೋಕ್ಕಾಗಲಿಲ್ಲ ಅಂದರೆ 21 ಸರಿ ಬರೆಯೋಕ್ಕಾಗಲಿಲ್ಲ ಅಂದರೆ ಕೊನೆ ಪಕ್ಷ ನಿಮ್ಮ 11 ಸಾರಿ ಆದರೂ ಬರೆದು ನೀವು ಉಂಡಿಗೆ ಹಾಕುವಂಥದ್ದನ್ನು ಮಾಡಿದಾಗ ಯಾವುದೋ ಒಂದು ಸಮಸ್ಯೆ ನಿಮಗೆ ತುಂಬ ಕಷ್ಟ ಕೊಡ್ತಾ ಇದೆ, ಅದರಿಂದ ನಾನು ಆಚೆ ಬರಲೇಬೇಕು ಅಂದಾಗ ರಾಮದೇವರಿಗೆ ಇವತ್ತಿನ ದಿನ ಸಂಕಲ್ಪ ಮಾಡಿ ನೀವು ತಾರಕ ಮಂತ್ರನ ಬರೆದು ಉಂಡಿಗೆ ಹಾಕೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಆ ತಾರಕ ಮಂತ್ರ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಯಾಕೆ ಈ ತಾರಕ ಮಂತ್ರನ ನಾವು ಬರಿಬೇಕು ಅಂದರೆ ನಮ್ಮ ಜೀವನದಲ್ಲಿ ಬಂದಿರೋ ಅಂಥ ಯಾವುದೋ ಒಂದು ಸಂಕಷ್ಟ ಅದು ನಮಗೆ ತೀವ್ರವಾಗಿ ತುಂಬ ನೋವು ಕೊಡ್ತಾ ಇರುತ್ತೆ, ಅವಮಾನ ಕೊಡ್ತಾ ಇರುತ್ತೆ, ಬೇಜಾರಾಗ್ತಾ ಇರುತ್ತೆ, ಸಂಕಟಗಳು ಕೊಡ್ತಾ ಇರುತ್ತೆ. ಅಂಥದ್ರಿಂದ ನಾವು ಪಾರಾಗಬೇಕು ಅಂದಾಗ ರಾಮನಾಮನ ನಾವು ಜಪಿಸಬೇಕು ಅಥವಾ ಬರಿಬೇಕು. ಅಂಥ ರಾಮನಾಮ ತಾರಕ ಮಂತ್ರನ ನೀವು ಇವತ್ತಿನ ದಿನ ಬರೆಯೋ ಅಂಥದ್ದನ್ನು ಮಾಡಿ. ಆ ಮಂತ್ರ ಯಾವುದು ಅಂತ ಅಂದರೆ ನೋಡಿ, ವಿಶೇಷವಾಗಿ ಹೇಳ್ತೀನಿ, ಶ್ರೀರಾಮ ಅಂದರೆ ನೋಡಿ ಅದನ್ನು ನೀವು ಶ್ರೀರಾಮ ಅಂತನಾದರೂ 108 ಸರಿ ಬರೀರಿ. ಇಲ್ಲ ಅಂದರೆ ನೋಡಿ ಇನ್ನೊಂದು ಸರಿ ಹೇಳ್ತೀನಿ, ಶ್ರೀರಾಮ ಜಯರಾಮ ಅಂತನಾದರೂ ಬರೀರಿ. ಇಲ್ಲಾಂದರೆ ನೋಡಿ ಇನ್ನೂ ಒಂದು ಹೇಳ್ತೀನಿ, ಶ್ರೀರಾಮ ಜಯರಾಮ ಜಯ ಜಯ ರಾಮ. ಈ ರೀತಿ ನಿಮ್ಮ 3 ತಾರಕ ಮಂತ್ರಗಳಿದೆ, ಅದರಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಬರೀರಿ. ನೋಡಿ ಇನ್ನೊಂದು ಸರಿ ಹೇಳ್ತೀನಿ, 4 ಥರ ತಾರಕ ಮಂತ್ರನ ನಾವು ಕರಿಬೋದು. ರಾಮ ಅಂತ ಕರಿತೀವಿ ಒಂದು, ಇನ್ನೊಂದು ಬಂದು ಶ್ರೀರಾಮ ಅಂತ ಕರಿತೀವಿ, ಅದನ್ನಾದರೂ ಬರೀರಿ. ಇಲ್ಲ ಅಂದರೆ ಇನ್ನೊಂದು ಶ್ರೀರಾಮ ಜಯರಾಮ ಅಂತನಾದರೂ ಬರೀರಿ. ಇಲ್ಲ ಅಂದರೆ ಶ್ರೀರಾಮ ಜಯರಾಮ ಜಯ ಜಯ ರಾಮ ಅಂತ ನಾದರೂ ಬರೀರಿ. ಒಟ್ಟಿನಲ್ಲಿ ನೀವು ರಾಮನ ಹೆಸರುಗಳನ್ನು ನೀವು ಅಂದರೆ ರಾಮನಾಮನ ಜಪಿಸೋದೇ ತಾರಕ ಮಂತ್ರ ಆಗಿರುತ್ತೆ. ಇದನ್ನು ನೀವು ಹಾಳೆಯಲ್ಲಿ ಬರೆದು ನೀವು ಸಮರ್ಪಣೆ ಮಾಡ್ಬೋದು. ಅಕಸ್ಮಾತು ನಮಗೆ ಸಮಯ ಇಲ್ಲ, ಬರೆಯೋಕ್ಕಾಗೋದಿಲ್ಲ ಅಂತನೋರು, ನಿನ್ನೆ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ, ಹಳದಿ ಹೂಗಳನ್ನು ತಗೊಂಡು ಆ ಹಳದಿ ಹೂಗಳನ್ನು ನೀವು ಸಂಕಲ್ಪ ಮಾಡಿಕೊಂಡು ಆ ಹಳದಿ ಹೂಗಳಿಗೆ ನೀವು ಈ ತಾರಕ ಮಂತ್ರನ 108 ಸರಿ ಅಥವಾ ಒಂದು 11 ಹೂಗಳನ್ನು ತಗೊಂಡು 11 ಸಾರಿ ನೀವು ಈ ಮಂತ್ರನ ಹೇಳಿ ಒಂದೊಂದು ಆಸೆನೂ ನೀವು ಹೇಳ್ಕೊಂಡು ಒಂದೊಂದು ಹೂವನ್ನು ಸಮರ್ಪಣೆ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರೋ ಅಂಥದ್ದು ಆಗುತ್ತೆ. ನೋಡಿ ಯಾವಾಗಲೂ ಅಷ್ಟೇ ರಾಮನಾಮನ ನಾವು ಬರೆಯೋದ್ರಿಂದ ಕನಿಷ್ಠ ಬಾರಿ 9 ಬಾರಿ ಆದರೂ ನಾವು ಬರೆದ್ರೆ ನಮ್ಮ ಇಷ್ಟಾರ್ಥಗಳು ಎಂಥದ್ದೇ ಇದ್ದರೂ ಕೂಡ ಅತಿ ಶೀಘ್ರದಲ್ಲಿ ನೆರವೇರೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಅದರಲ್ಲೂ ನೀವು ನಿಮ್ಮ
ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು, ನಿಮ್ಮ ಮಕ್ಕಳ ಆರೋಗ್ಯ ಆಯಸ್ಸು ಚೆನ್ನಾಗಿರಬೇಕು ಅಂತ ಬಯಸುವಂಥವ್ರು ಇವತ್ತು ರಾಮನಾಮಗಳನ್ನು ಹೇಳಿಸುವಂಥದ್ದು, ಅವರುಗಳ ಕೈಯಲ್ಲಿ ನೀವು ಪಾನಕಗಳನ್ನು ವಿತರಣೆ ಮಾಡುವಂಥದ್ದು, ಕೋಸಂಬರಿಗಳನ್ನು ಹಂಚಿಸುವಂಥದ್ದು, ಮಜ್ಜಿಗೆಗಳನ್ನು ಹಂಚಿಸುವಂಥದ್ದನ್ನು ಮಾಡಿದಾಗ ಖಂಡಿತವಾಗ್ಲೂ ಮಕ್ಕಳ ಶ್ರೇಯೋಭಿವೃದ್ಧಿ ಚೆನ್ನಾಗಿರುತ್ತೆ. ಇನ್ನು ನಮ್ಮ ದಾಂಪತ್ಯದಲ್ಲಿ ಚೆನ್ನಾಗಿ ಇರಬೇಕು, ಗಂಡ ಹೆಂಡತಿ ಯಾವಾಗಲೂ ಸುಖವಾಗಿ ಇರಬೇಕು ಅಂತ ಬಯಸುವಂಥವ್ರು ಇವತ್ತಿನ ದಿನ ಗಂಡ ಹೆಂಡತಿಯರಿಬ್ಬರು ಸಮೇತ ಕಲ್ಯಾಣೋತ್ಸವಗಳು ಎಲ್ಲಿ ನಡೀತಾ ಇರುತ್ತೋ, ರಾಮನ ಕಲ್ಯಾಣೋತ್ಸವಗಳು ನಡೀತಾ ಇರುತ್ತೆ, ಅಲ್ಲಿ ನೀವು ಹಳದಿ ಹೂಗಳನ್ನು ಮತ್ತು ತುಳಸಿನ ನೀವು ತಗೊಂಡೋಗಿ ಮಲ್ಲಿಗೆ ಹೂಗಳನ್ನು ಸಮರ್ಪಣೆ ಮಾಡಿ ಬರೋದ್ರಿಂದ ಖಂಡಿತವಾಗ್ಲೂ ಮನೆಯಲ್ಲಿ ಯಾವುದೇ ರೀತಿಯ ವ್ಯಾಧಿ, ಜಗಳಗಳು, ಮನಸ್ತಾಪಗಳು, ಆರೋಗ್ಯ ಸಮಸ್ಯೆಗಳು, ಕುಟುಂಬದಲ್ಲಿ ಕಲಹಗಳಿದ್ದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಇವತ್ತಿನ ದಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.